ಓ ಗರ್ಲ್ಸ್, ವಾಟ್ ಇಸ್ ಯುವರ್ ನೇಮ್? ಮಾತಾಡಕ್ ಬರಲ್ವಾ? ಯಾಕೆ ನಾಲ್ಗೆ ಇಲ್ವಾ? ಯೋ ಯವ್ವ ನಿಲ್ಲವೋ. ಹೊಸ ವರ್ಷದ ಶುಭಾಶಯಗಳು. ಸೇಮ್ ಟು ಯು. ಕನ್ನಡದಲ್ಲಿ ಹೇಳು. ನಿಮಗೂ ಕೂಡ. ನಮಗೂ ಕೂಡ ಹೊಸ ವರ್ಷದ ಅವ್ವ ಅವ್ವನ ಮುಖ ಯಾಕೆ ತೋರಿಸ್ತಿಲ್ಲ? ಅವ್ವ ಓ ಯಾಕೋ ಮಕ್ಕ ತೋರ್ಸಕ್ಕ. ಹಾ ಮತ್ತೆ ಹೆಂಗಿತ್ತು 2024? ಚೆನ್ನಾಗಿರ್ಲಿಲ್ವಾ? ಯಾಕೆ? ಇವಳೊಬ್ಳು ಬಂದ್ಲು ನನ್ನ ಲೈಫಲ್ಲಿ. ಅದು ಚೆನ್ನಾಗಿ. ಇವಳೊಬ್ಳು ಬಂದ್ಲಾ? ಅಂದ್ರೆ ಯಾವ ತರ? ಫ್ರೆಂಡ್ ಆಗಿ. ಯಾಕೆ ಲವ್ ಗಿವ್ ಏನಿಲ್ವಾ? ಎಲ್ಲ ಐತೆ. ಎಲ್ಲ ಆಯ್ತಾ ಇವಳ ಮೇಲ? ಥೂ ನಾನು ಕೇಳಿದ್ ಬೇರೆ ಲವ್ ರೀ. ಇಲ್ಲ ಆ ಥರ ಎಲ್ಲ ಏನಿಲ್ವಾ? ತುಂಬಾ ಪ್ಯೂರ್. ಮೇಡಮ್ ಅವರೇ, ಇವ್ರ ಲೈಫಲ್ಲಿ ಹೋಗ್ಬಿಟ್ಟು ನೀವು ಭಾಳ ಅವ್ರಿಗೆ ಖುಷಿ ಕೊಟ್ಬಿಟ್ಟಿದ್ದೀರಾ. ಹೊಸ ವರ್ಷದ ಶುಭಾಶಯಗಳು. ಮಾತಾಡಬೇಕು ಪಟ ಪಟ ಅಂತ ಹೆಣ್ಮಕ್ಳು. ಈ ದೇಶದ ನಾರಿ ಶಕ್ತಿ ಫ್ರೀ ಕೊಡ್ತೀವಿ. ಬಾಯ್ ಬಿಟ್ಬಿಟ್ರೆ ಚೆನ್ನಾಗಿರಲ್ವಾ? ಯಾಕ್ರಿ ಚೆನ್ನಾಗೇ ಕಾಣ್ತಿದ್ದೀರಲ್ಲ? ಯಾಕೆ ಅಮ್ಮಂಗೆ 2,000 ಬರ್ತಾ ಇದೆಯಾ? ಇಲ್ಲ ಬರಲ್ಲ ನಮಗೆ. ಬರಲ್ವಾ? ಯಾಕೆ? ನಮ್ದು ಕಂಪ್ನಿ ಇದೆ ಅದಕ್ಕೆ ಬರಲ್ಲ. ಓ ನಿಮ್ದೇ ಕಂಪ್ನಿ ಇದೆಯಾ? ಒಬ್ಬೊಬ್ಬ ಶ್ರೀಮಂತರು. ಮತ್ತೆ ಹೆಂಗಿದೆ 2024 ಹೆಂಗಿತ್ತು? ಏನು ಬದಲಾಗಬೇಕು 2025ರಲ್ಲಿ? ಏನು ಗೋಲ್ಸ್ ಇಟ್ಕೊಂಡಿದ್ದೀರಾ ಲೈಫಲ್ಲಿ? ಏನೂ ಇಲ್ಲ. ಏನೂ ಇಲ್ವಾ? ಯಾಕ್ರಿ? ಸುಮ್ಮನೆ ಓದ್ ಪಾಸ್ ಆದ್ರೆ ಸಾಕು. ಮನೇಲಿ ಮದುವೆ ಗಿದ್ವೆ ಮಾಡ್ಬಿಡ್ತಾರೆ. ಡಿಗ್ರಿ ಬಂದಾಗ ಏನು ಮಾಡ್ತೀರಾ? ಅದೆಲ್ಲ ಮಾಡಲ್ಲ. ಅದೆಲ್ಲ ಮಾಡಲ್ವಾ? ಯಾಕೆ? ಅದೆಲ್ಲ ಮಾಡಲ್ಲ? ಕಾನ್ಫಿಡೆನ್ಸ್ ಇದೆಯಾ? ಹಾಂ, ನಾವು ಬೇಡ ಅಂದ್ರೆ ಮಾಡಲ್ಲ. ಬೇಡ ಅಂದ್ರೆ ಮಾಡಲ್ಲ. ಕಾನ್ಫಿಡೆನ್ಸ್ ಇದೆ. ಅದಂತೂ ಕಾನ್ಫಿಡೆನ್ಸ್ ಇದೆ. ಹಂಗೆ ನಿಮ್ಗೆ ಇಷ್ಟಪಟ್ಟು ಹುಡುಗಂಗೆ ಮಾಡ್ತಾರ ಅಥವಾ ಅವರೇ ನೋಡಿದ್ದ? ಅವರೇ ನೋಡೋದು. ನಿಜ ಹೇಳಿ. ನಿಜ. ಸುಳ್ಳು ಹೇಳ್ಬಿಡಿ. ಸುಳ್ಳೆಲ್ಲ ಹೇಳಕ್ ಬರಲ್ಲ. ನಿಜವಾಗ್ಲು? ಓಕೆ ಸೂಪರ್, ಒಳ್ಳೇದಾಗ್ಲಿ. ಓಕೆ ಥ್ಯಾಂಕ್ ಯು. ನೀ ಯಾರಮ್ಮ? ನಾನು ಹುಡುಗಿ. ಸೌಮ್ಯ. ಅಯ್ಯೋ ಏನು ಸೌಮ್ಯವಾಗಿ ಸೌಮ್ಯ ಅಂದ್ಬಿಟ್ರಿ. ಓಕೆ 2024 ಮುಗೀತು. ಮತ್ತೆ ಹೆಂಗಿದೆ ಲೈಫು 2024? ಏನು ಓದ್ತಾ ಇರೋದು? ಫಸ್ಟ್ ಪಿ ಯು. ಅಯ್ಯೋ ಮಗ, ಏನಿದೆ ಲೈಫಲ್ಲಿ ಗೋಲ್ಸು? ಏನಾಗಬೇಕು ಅನ್ಕೊಂಡಿದ್ದೀರಾ ಓದಿ? ಇಂಜಿನಿಯರು. ವಾವ್, ಆಗ್ತೀರಾ? ಇಲ್ಲ ಇಂಜಿನಿಯರ್ ಆಗ್ತೀರಾ ಇಲ್ಲ ಮದುವೆ ಆದ್ಮೇಲೆ ಹತ್ತೋಳಿ ಆ ಬೆಳಗು ಹತ್ತೋಳಿ ಆಗ್ತೀರಾ? ಪಕ್ಕಾ ಗ್ಯಾರಂಟಿ? ಆ ಗೋಲ್ಸ್ ಇದೆ ನಿಮಗೆ? ಎಷ್ಟಿತ್ತು ಪರ್ಸೆಂಟೇಜ್ 10th ಅಲ್ಲಿ? 85. ಪರವಾಗಿಲ್ವೇ? ಏನು ಯಾವ ಕಾಂಬಿನೇಷನ್ ಇದು? ಏನು ಓದ್ತಾ ಇದ್ದೀರಿ? ಈಗ PCMC. ಓಕೆ ಸೂಪರ್. ಈಗ ಏನು ಗೋಲ್? ಇಂಜಿನಿಯರ್ ಆಗ್ಬೇಕು ನೀವು. ಈಗ ನೀವು ಹೊಸ ವರ್ಷ ಅಂತ ಬಂದಾಗ ಲೈಫಲ್ಲಿ ನಿಮಗೆ ಗೊತ್ತಿರೋ ಥರ ಏನೇನು ಬದಲಾವಣೆ ಆಗಬೇಕು? ಲೈಫ್ ಚೆನ್ನಾಗಿರ್ಬೇಕು, ರಾಜ್ಯ ಈ ದೇಶದ ಬಗ್ಗೆ ಏನು ಗಮನ ಇಲ್ವೇ? ಅದವರು ರೆಸ್ಪಾನ್ಸಿಬಿಲಿಟಿ ಅವ್ರು ಮಾಡಿದ್ರೆ ಸಾಕು. ಹೌದು, ನಮಗೇನಿಲ್ಲ, ನಾವು ಆರಾಮ ಜಾಲಿಯಾಗಿ ಇದ್ಬಿಡೋಣ ಅಂತ. ನನ್ನ ಹೆಸರು ಶ್ರಾವಣಿ. ಅವ್ರಿಗೆ ಇಲ್ಲ ಆಮೇಲೆ ನಮಗಿರುತ್ತಾ ಹೇಳಿ? ರೊಚ್ಚಿಗೆ ಎದ್ಬಿಟ್ರು ಅವರು. ಹೇಳಿ. ಅವ್ರಿಗೆ ಇಲ್ಲ ಆಮೇಲೆ ನಮಗಿರುತ್ತಾ? ನಾವು ಕರೆಕ್ಟ್ ಆಗಿರ್ಬೇಕಲ್ವಾ? ನಾವು ಕರೆಕ್ಟ್ ಆಗಿರ್ಬೇಕಂದ್ರೆ ಫಸ್ಟ್ ದೊಡ್ಡವರು ಎಲ್ಲ ಸರಿಯಾಗಿರ್ಬೇಕಲ್ವಾ? ದೊಡ್ಡವರೆಲ್ಲ ಸರಿ ಆಗಬೇಕು, ಆಮೇಲೆ ಚಿಕ್ಕವ್ರು ಸರಿ ಆಗಬೇಕು. ಓಕೆ, ಆಲ್ ದ ಬೆಸ್ಟ್, ಒಳ್ಳೇದಾಗ್ಲಿ. ನೀವು ಇಂಜಿನಿಯರ್ ಆಗಿ. ಪಾಪ ಆಯ್ ಬ್ರೋ, ನಮಸ್ಕಾರ ಹೊಡೆದ್ಬಿಟ್ಟಲ್ಲಪ್ಪ ಇವ ಬಂದಡಿಕೆನೆ. ಅಣ್ಣ ನಮಗೆ ಇವೆಲ್ಲ ಬೇಡ ಅಣ್ಣ. ಮೇಡಮ್ ನಮಸ್ಕಾರ. ಮೇಡಮ್ ಏನು ನಿಮ್ಮ ಹೆಸರು? ವಿದ್ಯಾ. ನೀವು ಮಗಳ ಅಲ್ವಾ? ಕೂತ್ಕೊಳ್ಳಿ. ಇಲ್ಲ ಅಪ್ಪ ಸದ್ಯ, ಯಾಕಂದ್ರೆ ಆಮೇಲೆ ನಿಮ್ಮನ್ನು ಮಾತಾಡ್ಸಕ್ಕೆ ಬಂದಿವ್ರು ಎಸ್ಕೇಪ್ ಆಗ್ಬಿಟ್ರೆ ಮಾತಿಗೆ ಸಿಗೋರು ಯಾರು? ಏನು ಮೇಡಮ್ ನಿಮ್ಮ ಹೆಸರು? ವಿದ್ಯಾ ಸರ್. ವಿದ್ಯಾ, ಏನು ಓದ್ತಿರೋದು? ಆಮೇಲೆ ಮಾತಾಡ್ತೀನಿ. ನಾನು ನಿಮ್ಮನ್ನ ಕೇಳ್ತೀನಿ. Every day you will be asking everyone, no? What's your problem? Let me ask you, what's your problem? Yes ma'am, thank you so much. Yeah, you're welcome. Because I'm a teacher, na. So obviously I have to question you. We always question students. We will ask you, what's your problem? Whenever you come to these things, have you ever solved these problems? Actually ಏನು ಗೊತ್ತಾ ಮೇಡಮ್? Yeah, tell me. ನಾನು ಕನ್ನಡದಲ್ಲೇ ಮಾತಾಡ್ತೀನಿ. ನೀವು ಪ್ರೋಗ್ರಾಮ್ ನೋಡ್ತೀರಾ ನಮ್ದು? Without seeing you, I never ever go out of the house. ಏನ್ ನಿಮ್ ಪ್ರಾಬ್ಲಮ್ ನೋಡ್ತಾ ಇರ್ತೀನಿ. ಹೇಳಿ. ಈಗ ನನಗೆ ಯಾವಾಗಲೂ ಒಂದು ಆಫೀಸಲ್ಲಿ ಬಾಧೆ ಇತ್ತು. ಎಲ್ಲರ ಪ್ರಾಬ್ಲಮ್ಸ್ ಕೇಳ್ತೀನಿ ನಾನು. ನನ್ನ ಪ್ರಾಬ್ಲಮ್ಸ್ ಯಾರು ಕೇಳೋದಲ್ಲ ಅಂತ. ಅದಕ್ಕೆ ನಾನು ಫಾರ್ ದ ಫಸ್ಟ್ ಟೈಮ್ ಒಬ್ರು ನನ್ನ ಪ್ರಾಬ್ಲಮ್ ಕೇಳಿದ್ದಾರೆ. ಸೊ ಕೊನೆಗೂ ಅದು ಕೂಡ ಹೊಸ ವರ್ಷದಲ್ಲಿ. At least I can't be a real Prema to you. In presence of that I can be. Your mother name is Prema, right? Yeah. ಥ್ಯಾಂಕ್ ಯು ಸೋ ಮಚ್ ಮೇಡಮ್, ನಮ್ಮ ಕಾರ್ಯಕ್ರಮನ ವೀಕ್ಷಣೆ ಮಾಡಿದ್ದಕ್ಕಾಗಿ. ನನ್ನ ಪ್ರಾಬ್ಲಮ್ಸ್ ಹೇಳಬೇಕಾ? ಖಂಡಿತ. ಐ ಹ್ಯಾವ್ ಲಾಟ್ ಆಫ್ ಪ್ರಾಬ್ಲಮ್ಸ್ ಮೇಡಮ್. I'll try to solve it. ಈ ಕಡೆ ಹೇಳಕ್ಕಾಗಲ್ಲ, ಬಿಡಕ್ಕಾಗಲ್ಲ. Okay, personally when you are free, you tell me, I'll help you. Okay. ಮಾತಾಡ್ಸ್ತೀನಿ. ಅಯ್ಯೋ ಎಲ್ಲ ಹುಡುಗರೇ ಮಾತಾಡ್ಸ್ಕೊಂಡ್ ಬಂದಿದ್ದೀರೋ, ಸ್ವಲ್ಪ ಹುಡುಗಿರು ಮಾತಾಡ್ಸೋಣ. ಮೇಡಮ್ ಏನು ನಿಮ್ಮ ಹೆಸರು? ಮಾತಾಡಲ್ಲ ಯಾಕೆ?
ನಿಮಗೆ ಕನ್ನಡ ಬರುತ್ತಾ? ಹಾ ಬರುತ್ತೆ. ಹಬ್ಬ ಸದ್ಯ ಏನು ಓದ್ತಾ ಇರೋದು? CA ಮಾಡ್ತಿದ್ದೀನಿ. CAನಾ? ಹಾ CAನಾ? ಏನು ಹೇಳಿ CA ಫುಲ್ ಫಾರ್ಮ್? ಚಾರ್ಟೆಡ್ ಅಕೌಂಟೆಂಟ್. ಹೌದಾ? ನಾನೇನೋ ಕಂಪನಿ ಅಕೌಂಟೆಂಟ್ ಅನ್ಕೊಂಡಿದ್ದೆ. ನೀವು CS? CAನಾ? ಓಕೆ, ಏನು ಮಾಡ್ಬೇಕು ಅನ್ಕೊಂಡಿದ್ದೀರಾ ಈಗ 2025ಕ್ಕೆ ಹೊಸ ಜೀವನ? ಏನಿಲ್ಲ, ಇವಾಗ CS ಸ್ಟಾರ್ಟ್ ಮಾಡಿದೀವಲ್ಲ, ಹಾ. ಸೊ ದಟ್ ಎಕ್ಸಾಮ್ಸ್ ಬರಿಬೇಕು, ಪಾಸ್ ಆಗಬೇಕು ಅಂತ ಇದೆ. ಇದು ಈಗ ಸ್ಟಾರ್ಟ್ ಮಾಡಿರೋದು. ಹೌದು. ಬಹುಶಃ ಮಿಟ್ಟಮಿ ಬರುವಾಗ ಅವ್ರ ಥರ ಸಣ್ಣ ಆಗಿರ್ತೀರ ಅನ್ಸುತ್ತೆ. ಬಹುಶಃ ನೀವು ಅಸ್ಥಿ ಪಂಜರ ಮಾತ್ರ ಉಳ್ಕೊಂಡಿರ್ತೀರಿ. ಆ ಥರ ಏನಿಲ್ಲ. ಯಾಕಂದ್ರೆ ನಾನು CS ಸ್ಟೂಡೆಂಟ್. CS ಆಯ್ತಾ? ಅದನ್ನ ಓದೋ ವರ್ಷದೊತ್ತಿಗೆ ನಿಮ್ಮಂಗೆ ಆಗೋಗಿದೆ ನಾನು. ಅದಕ್ಕೆ ಬೇಡ ಅಂತ ಹಿಂಗೆ ಹಿಡಿದ್ಬಿಟ್ಟೆ ಆಯುಧನ. ಹೇಳಿ. ಅದೇ CA ಇಂಟರ್ಮೀಡಿಯೇಟ್ ಕ್ಲಿಯರ್ ಮಾಡ್ಬೇಕು ಅಂತ ಅದೇ ಏನಿದೆ ಗೋಲ್ ಏನಿದೆ ನಿಮ್ದು ಲೈಫಲ್ಲಿ? ಲೈಫ್ ಅಲ್ಲ, ಅದೇ CA ಆಗ್ಬೇಕು. CA ಆಗ್ಬೇಕು. CA ಆಗ್ಬೇಕು. ಮನೇಲಿ ಏನು ಹೇಳ್ತಾರೆ? ತಗೊಂಡಿದ್ಯಾ ಕೋರ್ಸು, ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಮಾಡು ಅಂತ. ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಮಾಡು. Yeah. ಮದುವೆ ಮಾಡಿದ್ರೆ ಅದೆಲ್ಲ ಇವಾಗ ತಲೆ. ಲವ್ ಆ ಥರದ್ದು ಇಷ್ಟೊಂದು ಸುಂದರವಾಗಿರೋ ಹುಡುಗಿಗೆ ಇನ್ನು ಯಾರು ಕ್ಯಾಚ್ ಹಾಕಿಲ್ವಾ ಇಲ್ಲ CA ಮೇಲೆ ನಿಮಗೆ? ನಿಜ ಹೇಳಿ, ಸುಳ್ಳು ಹೇಳ್ಬೇಡಿ, ನಿಜ ಹೇಳಿ. CA ಮೇಲೆ ಕಾನ್ಸಂಟ್ರೇಟ್ ಇರೋದು, ಟೈಮೇ ಸಿಗಲ್ಲ. ಲವ್ ಬಗ್ಗೆ ಏನು ಹೇಳ್ತೀರಾ? ಇದೊಂದು ದೊಡ್ಡ ಮೇಜರ್ ಪ್ರಾಬ್ಲಮ್ ನಮ್ಮ ಯೂತ್ಸ್ಗೆ. ಅದು ನ್ಯಾಚುರಲ್ ಆಗಿ ಆದ್ರೆ ಚೆನ್ನಾಗಿರುತ್ತೆ ಅಷ್ಟೇ. ನ್ಯಾಚುರಲ್ ಆಗಿದ್ರೆ ಚೆನ್ನಾಗಿರುತ್ತೆ. ನ್ಯಾಚುರಲ್ ಆಗಿ ಆಗದೆ ಇರೋದು ಅಂದ್ರೆ ಹೆಂಗೆ? ಅರೇಂಜ್ ಮ್ಯಾರೇಜ್. ಥ್ಯಾಂಕ್ ಯು ಸೋ ಮಚ್. ಅರೇಂಜ್ ಮ್ಯಾರೇಜ್ ವಿರುದ್ಧ ಇಷ್ಟೊಂದು ಖರಾಬ್ ಆಗಿರೋದಕ್ಕೆ ನಮಗೂ ಇಷ್ಟ ಇಲ್ಲ. ನಿಮ್ಮ ಪ್ರಕಾರ ಏನು ಲವ್ ಅಂದ್ರೆ? ಲವ್ ಅಂದ್ರೆ ಅದು ಬೈ ಇನ್ನರ್ ಫೀಲಿಂಗ್ ಇಂದ ಬರಬೇಕು. ಇನ್ನರ್ ಫೀಲಿಂಗ್ ಇಂದ Yeah. ಹೆಂಗಿರ್ಬೇಕು ನಿಮ್ಮ ಮದುವೆ ಆಗೋ ಹುಡುಗ? ಇರುತ್ತಲ್ಲ ಎಲ್ಲ ಹುಡುಗಿರ್ಗು ಒಂದು ಸಮಥಿಂಗ್ ಮೈಂಡಲ್ಲಿ ಹೆಂಗಿರ್ಬೇಕು, ಸ್ಪೆಷಲ್ ಕ್ಯಾರೆಕ್ಟರ್. ಸ್ಯಾಲ್ರಿ ಸ್ಯಾಲ್ರಿ ಎಲ್ಲ ಡಸಂಟ್ ಮ್ಯಾಟರ್ ಫಾರ್ ಮೀ. ಸ್ಯಾಲ್ರಿ ಎಷ್ಟಿರ್ಬೇಕು? ಸ್ಯಾಲ್ರಿ ಎಲ್ಲ ಡಸಂಟ್ ಮ್ಯಾಟರ್. ನಾವು CM ನಿಮ್ಮ ಹುಡುಗನಿಗಿಂತ ₹1 ನಿಮಗೆ ಜಾಸ್ತಿ ಇರಬೇಕು. ಆ ಥರದ್ದೇನಿಲ್ಲ. ಸ್ಯಾಲ್ರಿ ಏನಾದ್ರು ನಿಮಗೆ ₹1,00,000 ಇರಬೇಕು. ಆ ಥರದ್ದೇನಿಲ್ಲ. ಯಾವ್ದಾದ್ರು ಇದ್ರೆ ನಡೆಯುತ್ತೆ. ಬಟ್ ದುಡ್ಡಿಲ್ಲ ಅಂದ್ರೆ ಓಕೆನಾ? ಒಳ್ಳೆ ಹುಡುಗ ಆಗಿದ್ರೆ ಓಕೆನಾ? ದುಡ್ಡಿಲ್ಲ ಅಂದ್ರೆ ಹೋಮ್ಲೆಸ್ ಎಲ್ಲ ಮದ್ವೆ ಆಗಕ್ಕಾಗುತ್ತಾ? ಒಂದ್ ಲೈಫಲ್ಲಿ ಒಂದ್ ಹಂತದಲ್ಲಿ ಇರ್ಬೇಕು. ಹಿ ಶುಡ್ ಬಿ ಏಬಲ್ ಟು ಟೇಕ್ ಕೇರ್ ಆಫ್ ಹಿಮ್ಸೆಲ್ಫ್. ಆ ತರ ನಿಮ್ಗೆ ಅದೆಲ್ಲ ಇಲ್ಲ ಪಾಪ. ಎಲ್ಲ ನೀವೇ ಬ್ಯಾಲೆನ್ಸ್ ಮಾಡಿ ಗಂಡನ ಮಗು ತರ ನೋಡ್ಕೊತಾರೆ ಅಲ್ವಾ? ಗಂಡನ ಮಗು ತರ ನೋಡ್ಕೊತಾರೆ ಅಲ್ವಾ? ಮೋಟಿವೇಟ್ ಮಾಡ್ತೀನಿ. ನಿಮ್ಮ ಹೆಸರೇನು? ಅನುಷಾ. ಅನುಷು ತರ ಹುಡುಗಿ ಸಿಗ್ಬೇಕಂತ ಯಾವ ಹುಡುಗರು ಆ ಥರ ಇರಲ್ಲ. ಮಿನಿಮಮ್ ಕೆಲಸ ಮಾಡೇ ಮಾಡ್ತಾರೆ. ಓಕೆ, ಈ ಹೊಸ ವರ್ಷ ನಿಮಗೆ ಎಲ್ಲ ಒಳ್ಳೇದಾಗಲಿ. ಹ್ಯಾಪಿ ನ್ಯೂ ಇಯರ್. ಥ್ಯಾಂಕ್ ಯು. ಏನು ನಿಮ್ಮ ಹೆಸರು? ಅನುಷಾ. ಅನುಷ್ ಅವ್ರು ಏನು ಓದ್ತಿರೋದು? ಸೆಕೆಂಡ್ PU. ಸೆಕೆಂಡ್ PUC. ಏನು ಗೋಲ್ಸ್ ಇಟ್ಕೊಂಡಿದ್ದೀರಾ ನೆಕ್ಸ್ಟು? ಇಂಜಿನಿಯರಿಂಗ್ ಆಗಿ. ಇಂಜಿನಿಯರಾ? ಎಲ್ಲ ಇಂಜಿನಿಯರ್ಗೆ ಹೋದ್ರೆ ತನ್ನಿಂದ ದೊಡ್ಡ ಆಗಲ್ವೇ? ಸ್ಪೆಷಲ್ ಆಗಿ ಇಂಜಿನಿಯರ್ ಹೆಂಗೆ ಮಾಡ್ತೀರಿ? ಇಂಜಿನಿಯರ್ ಇರೋದೇ ಒಂದು, ಅದರಲ್ಲಿ ಸ್ಪೆಷಲ್ಲು ಬೇರೆ ಏನಾದ್ರು 2024 ಹೆಂಗಿತ್ತು? ಚೆನ್ನಾಗಿತ್ತು. ಚೆನ್ನಾಗಿತ್ತಾ? ನಿಜವಾಗ್ಲೂ ನಿಮಗೆಲ್ಲ ಚೆನ್ನಾಗಿತ್ತು ಅನ್ಸುತ್ತೆ. 2025 ನೋಡಬೇಕು. ಏನು ಪಾರ್ಟಿ ಜೋರಾ ಮನೇಲಿ? ಮನೇಲಿ ಏನಿಲ್ಲ, ಮಲ್ಕೊಂತೀನಿ ಅಷ್ಟೇ. ಮಲ್ಕೊಳ್ಳೋದಷ್ಟೇ? ಹೋಗೋ ತಿನ್ನು ಮಲಗು ಓದು. ಅಷ್ಟೇ. ಮತ್ತೆ ಇಂಜಿನಿಯರ್ ಆಗದೆ ಯಾವಾಗ? ಆಮೇಲೆ ಮತ್ತೆ ಏನು ಲವ್ ಗಿವು ಆ ಥರ ಏನಾರು? ನಿಜ ಹೇಳಿ. ಇಲ್ಲಪ್ಪ, ಆ ಥರ ಎಲ್ಲ ಏನಿಲ್ಲ. ಆ ಥರ ಮಾಡೋರಿಗೆ ಏನು ಹೇಳ್ತೀರಾ? ಏನು ಹೇಳ. ನಿಮ್ಮ ಇಷ್ಟ ಮಾಡಿದ್ರೆ ಮಾಡ್ಕೊಳ್ಳಿಲ್ಲ ಬಿಡ್ಕೊಳ್ಳಿ ಅಂತ. ನಿಮ್ಮ ಹೆಸ್ರೇನ್ರಿ? ಸಿಂಚನ. ಸಿಂಚನ ಅವರೇ? ಯಾವರು? ಬೆಂಗಳೂರು. ಬೆಂಗಳೂರೇನಾ? ಏನು ಓದ್ತಿರೋದು ನೀವು? ಸೆಕೆಂಡ್ PU. ಏನು ಹೊಸ ವರ್ಷಕ್ಕೆ ಏನು ಗೋಲು? ಹೊಸ ವರ್ಷಕ್ಕ ಏನು ಇಲ್ಲಪ್ಪ. ಏನು ಇಲ್ವಾ? ಏನಾಗಬೇಕು ಅನ್ಕೊಂಡಿದ್ರೆ ಆಂಬಿಷನ್? ಗೊತ್ತಿಲ್ಲ, ನೋಡೋಣ. ಸೆಕೆಂಡ್ PU ಮುಗಿದ್ರೆ. ನೀವು ಹಿಂಗೆ ಗೊತ್ತಿಲ್ಲ ಅಂತ ಮೈಂಡ್ ಸೆಟ್ ಮಾಡ್ಕೊಂಡಿದ್ರೆ ಮೊದಲು ಮದುವೆ ಸೆಟ್ ಮಾಡ್ಬಿಡ್ತಾರೆ. ಇಲ್ಲ, ಚೆನ್ನಾಗಿ ಹೋದ್ರೆ ಮಾಡಲ್ಲ. ಚೆನ್ನಾಗಿ ಹೋದ್ರೆ ಮಾಡಲ್ಲ, ಇಲ್ಲಾಂದ್ರೆ ಮಾಡ್ಬೋದು. ಮಾಡ್ಬಿಡ್ತಾರೆ. ಆಗ್ತೀರಾ? ಇಲ್ಲ, ಸದ್ಯಕ್ಕಿಲ್ಲ. ಏನಪ್ಪ ಹುಲಿ? ಏನ್ ಹೆಸರು? ಯೋಗೇಶ್ ಅಂತ. ಯೋಗೇಶ್. ಯೋಗೇಶ? ಯಾವ್ರು? ಮೈಸೂರು. ಮೈಸೂರಾ? ಇಲ್ಲಿ ಯಾಕೆ ಬಂದೆ? ಸುಮ್ಮನೆ ಹಂಗೆ ಹೊಸ ವರ್ಷ ಅಲ್ವ ಅದಕ್ಕೆ. ಹೊಸ ವರ್ಷಕ್ಕೆ ಬೆಂಗಳೂರಿಗೆ ಯಾಕೆ ಬಂದೆ? MG ರೋಡು. ಅದಕ್ಕೆ MG ರೋಡು? ಅಲ್ಲಿ ಒಂಥರ ಡಿಫ್ರೆಂಟ್ ಆಗಿರುತ್ತೆ. ಏನು ಡಿಫ್ರೆಂಟ್ ಆಗಿರುತ್ತೆ? ಪಾರ್ಟಿ. ಯಾವ ಪಾರ್ಟಿ? ಹೊಸ ವರ್ಷದ ಪಾರ್ಟಿ. ಹೊಸ ವರ್ಷದ ಪಾರ್ಟಿ. ನೀ ಏನು ಮಾಡ್ಬೇಕು ಅನ್ಕೊಂಡಿದ್ದಿ? ಪಾರ್ಟಿ ಮಾಡೋಣ ಅನ್ಕೊಂಡಿದ್ವಿ. ಪಾರ್ಟಿ ಮಾಡಕ ಮೈಸೂರಿಂದ MG ರೋಡಕ್ಕೆ ಬಂದು? ಹೌದು. ಇದಕ್ಕೆ ಯಾಟ್ ಹಾಕಿದಿ? ಸುಮ್ಮನೆ ಸ್ಟೈಲ್ಗೆ. ಸುಮ್ಮನೆ ಯಾಕ? ತೆಗಿ ನೋಡುವ ಹೆಂಗ್ ಕಂಡದೆ. ತೆಗಿ ಪರವಾಗಿಲ್ಲ ಇಲ್ಲಿ. ಯಾಕೆ? ಆಯ್ತು. ಮತ್ತೆ ಏನು ಆಂಬಿಷನ್ ಇಟ್ಕೊಂಡಿದ್ಯಾ ಲೈಫಲ್ಲಿ? ಆಂಬಿಷನ್ ಏನು ಓದಿರೋದು? ಡಿಗ್ರಿ. ಏನು ಮಾಡ್ಬೇಕು ಅನ್ಕೊಂಡಿದ್ಯಾ? ಜೀವನದಲ್ಲಿ ದುಡ್ಡು ಮಾಡ್ಬೇಕು ಅನ್ಕೊಂಡಿದ್ದೀನಿ. ಜೀವನದಲ್ಲಿ ದುಡ್ಡು ಮಾಡಬೇಕು. ಹೊಸ ವರ್ಷ ಈ 2024 ಹೆಂಗಿತ್ತು? 24 ತುಂಬಾ ವರ್ಷ ಆಯಿತು. ತುಂಬಾ ವರ್ಷ ಆಗಿತ್ತಾ? ಯಾಕೆ? ದುಡ್ಡು ಇರ್ಲಿಲ್ಲ ಅದಕ್ಕೆ. ಏನೇ ಹೇಳು, ನಿನ್ನ ಮಾತು ಎಲ್ಲ ಒಂದ್ ಕಡೆ ಕರೆಕ್ಟ್ ಆಗೈತೆ. ಜೀವನದಲ್ಲಿ ದುಡ್ಡೇ ರೆಸ್ಪೆಕ್ಟು. ಇಲ್ಲ ದುಡ್ಡು ಇದ್ರೆ ಎಲ್ಲ ಸರಿ ಇಲ್ಲ, ಯಾವ ಸಂಬಂಧಿಕೂ ಇಲ್ಲ. ಹೌದು ಕರೆಕ್ಟ್. ಓಕೆ, ಒಳ್ಳೇದಾಗ್ಲಿ. ಹ್ಯಾಪಿ ನ್ಯೂ ಇಯರ್. ಹೊಸ ವರ್ಷ ನಾನು ಆಗಲೇ ಹೇಳ್ತಾ ಇದ್ದೆ, ಎಲ್ರಿಗೂ ಕೂಡ
ಹೊಸ ಹರ್ಷವನ್ನು ತರಲಿ ಅಂತ ರಿಪಬ್ಲಿಕ್ ಕನ್ನಡದ ಮೂಲಕ ಕೇಳ್ಕೊಳ್ತಿದ್ವಿ. ಸಾಕಷ್ಟು ಜನ ವಿದ್ಯಾರ್ಥಿಗಳು ಭರವಸೆಯನ್ನು ಇಟ್ಟಿದ್ದಾರೆ. ಭರವಸೆಯನ್ನು ಇಟ್ಕೊಂಡು ಏನೋ ಲೈಫಲ್ಲಿ ಸಾಧನೆ ಮಾಡಬೇಕು ಅಂತಲೂ ಕೂಡ ಅಂದ್ಕೊಂಡಿರ್ತಾರೆ. ಇದರ ನಡುವೆ ನಿಮ್ಮ ಜೀವನವನ್ನು ಈ ಪ್ರೀತಿ ಪ್ರೇಮ ಅನ್ನೋ ಬೇಡದಿರೋ ವಿಚಾರಕ್ಕೆ ವ್ಯರ್ಥ ಮಾಡಿ ಲೈಫ್ನ ಹಾಳು ಮಾಡ್ಕೊಳ್ಬೇಡಿ. ಈ ಹೊಸ ವರ್ಷಕ್ಕೆ ನೀವೆಲ್ಲರೂ ಕೂಡ ನಿಮ್ಮ ಗೋಲ್ ಮೇಲೆ ನಿಮ್ಮ ಆಂಬಿಷನ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಅಂತ ರಿಪಬ್ಲಿಕ್ ಕನ್ನಡದ ಮೂಲಕ ಎಲ್ರಿಗೂ ಕೂಡ ಕರ್ನಾಟಕದ ರಾಜ್ಯದ ಜನತೆಗೆ ಹೊಸ ವರ್ಷದ ಶುಭಾಶಯಗಳನ್ನು ಮತ್ತೊಮ್ಮೆ ಹೇಳ್ತಾ ಈ ಕಾರ್ಯಕ್ರಮನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತಷ್ಟು ಸಮಸ್ಯೆಗಳನ್ನು ಹೊತ್ತು ಬೇರೆ ಬೇರೆ ಭಾಗಗಳಲ್ಲಿ ಬೆಂಗಳೂರಲ್ಲಿ ಎಲ್ಲ ಏರಿಯಾಗಳಿಗೂ ಕೂಡ ಹೋಗಿ ಸಾಕಷ್ಟು ಸಮಸ್ಯೆಗಳನ್ನು ಹೊತ್ತು ನಿಮ್ಮ ಮುಂದೆ ಬರ್ತೀನಿ. ಹೊಸ ವರ್ಷದಲ್ಲೂ 2025ರಲ್ಲೂ ಕೂಡ ಜನರ ಸಮಸ್ಯೆಯನ್ನು ಜನಪ್ರತಿನಿಧಿಗಳಿಗೆ ಮುಟ್ಟಿಸೋ ಹಾಗೆ ಮಾಡ್ತೀವಿ ಅಂತ ಹೇಳಿ ಭರವಸೆ ಕೊಡ್ತಾ ನಾಳೆ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ.